ಅಂಜನ್ ರೆಡ್ಡಿ ಅವರಿಗೆ ಅಂಜನ್ ರೆಡ್ಡಿ ಅವರಿಗೆ ಎಲ್ಲ ಈ ಒಂದು ಗುರುಭವನ ಪಕ್ಕದ ಆಟದ ಮೈದಾನದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ವಾಯುವಿಹಾರ ಮಾಡ್ತಕ್ಕಂಥ ಹಿರಿಯ ನಾಗರಿಕರು ಇವತ್ತೊಂದು ಒಳ್ಳೆ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಏನಪ್ಪ ಕಾರ್ಯಕ್ರಮ ಅಂದರೆ ಇಲ್ಲಿ ವಾಕ್ ಮಾಡ್ತಕ್ಕಂಥ ಎಲ್ಲ ಸೀನಿಯರ್ ಸಿಟಿಜನ್ನು ಆಗ್ಬೋದು, ಮಕ್ಕಳಾಗ್ಬೋದು, ಹಿರಿಯರಾಗ್ಬೋದು, ಮಹಿಳೆಯರು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ವಾಕ್ ಮಾಡಿ ಅವ್ರು ಹಾಗೆ ಮನೆಗೆ ಹೋಗೋಕ್ಕಾಗಲ್ಲ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಒಂದು ರೆಸ್ಟ್ ಮಾಡಲಿಕ್ಕೆ ಇಲ್ಲೆಲ್ಲೂ ಬೆಂಚುಗಳು ಇರಲಿಲ್ಲ. ನಮ್ಮ ಅಂಜನ್ ರೆಡ್ಡಿ ಅವರು, ಶ್ರೀರಾಮ ಮೆಡಿಕಲ್ ಶಾಪ್ನ ಅಂಜನ್ ರೆಡ್ಡಿ ಅವರು ಇಲ್ಲಿ ಬೆಂಚುಗಳನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅನುಕೂಲ. ಪಟ್ಟಣದ ಪೆನಗೊಂಡೆ ರಸ್ತೆ ಮಾರ್ಗದ ಗುರುಭವನ ಪಕ್ಕದಲ್ಲಿರುವ ಆಟದ ಮೈದಾನದಲ್ಲಿ ಶ್ರೀರಾಮ ಮೆಡಿಕಲ್ ಶಾಪ್ನ ಅಂಜನ್ ರೆಡ್ಡಿ ಎನ್ನುವರು ಈ ಒಂದು ಫೀಲ್ಡಲ್ಲಿ ಕುಳಿತುಕೊಳ್ಳಲು ಸುಮಾರು 10 ಆಸನಗಳನ್ನು ಏರ್ಪಾಡು ಮಾಡಿದ್ದಾರೆ. ಇದರಿಂದ ಬೆಳಗಿನ ವಾಯು ವಿಹಾರದ ಬಳಗದ ವತಿಯಿಂದ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಬನ್ನಿಯಾಗಾದರೆ ಈ ಒಂದು ದೃಶ್ಯಾವಳಿಗಳನ್ನು ನಾವೀಗ ನೋಡೋಣ. ಇದೇ ಥರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ಲಿ ಅಂತೇಳಿ ದೇವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಆರೈಸ್ತೀವಿ. ನಮ್ಮ ಉಂಗುರಗಳ ಭಾವ ಅಭಿನಂದನೆ ಸಲ್ಲಿಸ್ತಾವ್ರ. ಉಂಗುರದ ಭಾವ ರಿಂಗ್ಲೋ 3 ಲೋಡ್ ರಿಂಗ್ಲೋ ಊರು ಮಾರಮ್ಮನ ಮೇಲೆ ఆర్గనైజర్ కోఆర్డినేటర్ ಯಾರು ನೀವು ಅಮ್ಜು ಸರ್? ಏನು ಹೆಸರು ನಿಮ್ಮದು? ಹಾಂ, ಓಕೆ, ಬನ್ನಿ. ಈ ದಿನ ಈ ಶುಭ ಸಂಜೆಯಲ್ಲಿ ಸನ್ಮಾನ್ಯ ಅಂಜನ್ ರೆಡ್ಡಿ ಅವರು, ಶ್ರೀರಾಮ ಮೆಡಿಕಲ್ಸ್ ಹಾಗೂ ಸಿಮೆಂಟ್ಸ್ ಅವರು ಸರ್ಕಾರಿ ಹಿರಿಯ ಬಾಲಕರ ಪಾಠಶಾಲೆಯ ಆವರಣದಲ್ಲಿ ಮೈದಾನದಲ್ಲಿ ಸುಮಾರು 10 ಬೆಂಚುಗಳನ್ನು ಇಲ್ಲಿ ವಾಯು ವಿಹಾರ ಮಾಡ್ತಕ್ಕಂಥ ಎಲ್ಲ ನಾಗರಿಕರಿಗೆ ಅನುಕೂಲವಾಗಲಿ ಅಂತೇಳಿ ವಾಕ್ ಮಾಡಿದ ಮೇಲೆ ಕುಳಿತುಕೊಳ್ತಕ್ಕಂಥ ವ್ಯವಸ್ಥೆಗೋಸ್ಕರ ಆಸನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇಂಥ ಕೊಡುಗೈ ದಾನಿಗಳು ಸಿಗ್ತಕ್ಕಂಥದ್ದು ಭಾಳ ಅಪರೂಪ. ಉಳ್ಳವರೆಲ್ಲ ಕೊಡೋದಕ್ಕೆ ಸಾಧ್ಯ ಆಗಲ್ಲ, ಉಳಿದಿದ್ದರೂ ಕೊಡ್ತಕ್ಕಂಥವ್ರು ಭಾಳ ವಿಶಾಲ ಹೃದಯವಂತರು. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವದಿಸ್ತಾರೆ. ಓಕೆ. ವಾಕರ್ಸ್ಗಳೇ, ಈ ದಿನ ನಮ್ಮ FPS ಮೈದಾನದಲ್ಲಿ ವಾಕರ್ಸ್ಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಉದ್ದೇಶದಿಂದ ಅವರು ಸ್ವಇಚ್ಛೆಯಿಂದ ಸುಮಾರು 10 ಬೆಂಚ್ಗಳನ್ನು ದಾನ ಮಾಡಿ ಎಲ್ಲರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ನಾವು ಈ ವಾಕರ್ಸು ಈ ಮೈದಾನದಲ್ಲಿ ವಾಕ್ ಮಾಡ್ತಕ್ಕಂಥ ಎಲ್ಲರೂ ಕೂಡ ಸನ್ಮಾನ ಮಾಡ್ಕೊಂತ ತೀರ್ಮಾನ ಮಾಡಿ ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅಂಥ ಒಂದು ವ್ಯಕ್ತಿಗಳು ಸಮಾಜದಲ್ಲಿ ಸಿಗೋದು ಭಾಳ ಅಪರೂಪ. ಅದಕ್ಕೋಸ್ಕರ ನಾವೆಲ್ಲ ವಾಕರ್ಸ್ಗಳು ಸೇರಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಅವರಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸಂಪತ್ತು ಮತ್ತು ಶಾಂತಿ, ಸುಖ ಮತ್ತು ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ಅವರನ್ನು ನಾನು ಅಭಿನಂದಿಸ್ತಾ ನಾನು 2 ಮಾತು.
ಹೌದು ಸರ್, ಸಿಗ್ಬೇಡಲ್ಲ. ಇದರಲ್ಲಿ ಸಮಾಜ ಸೇವೆ ಮಾಡುವವರನ್ನ ಗುರುತಿಸಿ ಗೌರವಿಸುವುದು ಮತ್ತೊಬ್ಬರಿಗೆ ಪ್ರೇರಣೆಯಾಗುವುದಂತೂ ಗ್ಯಾರಂಟಿಯಾಗಿದೆ. ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ, ಪವರ್ ನ್ಯೂಸ್.